ಯಡಿಯೂರಪ್ಪನವರು ಮಾತನಾಡ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳವರು ಬಸವಣ್ಣನವರ ತತ್ವಗಳ ಸತ್ಯಾರ್ಥತೆಯನ್ನ ಸಾರಿ ಹೇಳುವುದರ ಜೊತೆಗೆ ಆಧುನಿಕ ಯುಗದಲ್ಲಿ ಬಸವಣ್ಣನಿಗೆ ತರ್ತೂಪವಾಗಿ ಬಾಳಿ ಬದುಕಿ ಅಜರಾಮದರಾದರು. ಗುರು ಲಿಂಗೈಕ್ಯರಾದರು. ಅವರ ಆತ್ಮದ ಬೆಳಕು ಕೋಟ್ಯಾಂತರ ಭಕ್ತರಿಗೆ ಜೀವನದ ದಾರಿ ತೋರಿಸಿದ ಮುಂದೆಯೂ ತೋರಿಸ್ತಾ ಇರುತ್ತೆ. ಇಂದು ಅವರನ್ನ ಜನತಾ ದರ್ಶನಕ್ಕೆ ಕೂರಿಸಿದಂಥ 4-5 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಅವರ ದರ್ಶನ ಪಡೆದಿದ್ದಾರೆ. ಬೆಳಗ್ಗೆ ಹೊತ್ತಿಗೆ 5 ಲಕ್ಷ ದಾಟಬಹುದು. ಬಹುಶಃ ನಾಳೆ ನಾಡಿನ ಮೂಲೆ ಮೂಲೆಗಳಿಂದ ಬರುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗೋದಿದೆ. ಅದು 8 ಲಕ್ಷ ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ಧಗಂಗಾ ಶ್ರೀಗಳವರ ಸೇವೆ ನಿಸ್ವಾರ್ಥವಾಗಿತ್ತು. ಅದಕ್ಕೆ ಇಡೀ ರಾಜ್ಯ ಮತ್ತು ದೇಶದ ಜನ ಶೋಕ ಸಾಗರದಲ್ಲಿ ಮುಳುಗಿದೆ. ಮಠದ ಮೂಲದ ಪ್ರಕಾರ ನಾಳೆ ಸಂಜೆ 5 ಗಂಟೆಯ ನಂತರ ಲಿಂಗೈಕ್ಯ ಪೂಜ್ಯರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತೆ. ಕೊನೆಯದಾಗಿ ನನ್ನ ಖಾಸಗಿ ಮಾತೆಂದರೆ, ಶ್ರೀಗಳವರ ಜೊತೆಗೆ 50-60 ವರ್ಷಗಳ ಒಡನಾಟ. ಇಂದು ನನ್ನ ಜೀವನದಲ್ಲಿ ಏನಾದರೂ ಬೆಳಕು ಬಂದಿದ್ರೆ, ಏನಾದರೂ ಜೀವನದಲ್ಲಿ ಸಾಧಿಸಿದ್ರೆ, ಏನಾದರೂ ಸ್ಥಾನಮಾನಗಳು ಸಿಕ್ಕಿದ್ರೆ ಅದಕ್ಕೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆಶೀರ್ವಾದ ಕಾರಣ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಕರ್ನಾಟಕ ಮತ್ತು ಇಡೀ ದೇಶದಲ್ಲೇ ಕಂಡರಿಯದ ಸಮಾಜ ಕಾರ್ಯ ಮಾಡಿ ಜಗತ್ತಿನಲ್ಲೇ ಒಂದು ವಿಶೇಷ ಸ್ಥಾನ ಗಳಿಸಿದ್ರು ನಮ್ಮ ಸಿದ್ಧಗಂಗಾ ಶ್ರೀಗಳು. 12ನೇ ಶತಮಾನದಲ್ಲಿ ಜ್ಞಾನ ಹೇಗೆ ಸಮಾಜದ ಅಂಧಕಾರವನ್ನು ದೂರ ಮಾಡುತ್ತೆ ಎಂದು ವಿದ್ಯೆಗೆ ಪ್ರಾಮುಖ್ಯತೆ ಕೊಟ್ಟವರು ಮತ್ತು ಹಸುವು ನೀಗಿಸಲು ಕಾಯಕ ತತ್ವದೊಂದಿಗೆ ಜನರಿಗೆ ದಾಸೋಹದ ಮೂಲಕ ಹಸುವನ್ನು ನೀಗಿಸಿದರು. ಶರಣ ಮತ್ತು ಬಸವ ಪರಂಪರೆಯಲ್ಲಿ ಬಂದವರು ಅಸಂಖ್ಯಾತ ಶರಣರು. ಅವರುಗಳಲ್ಲಿ ಸಿದ್ಧಗಂಗಾ ಶ್ರೀಗಳು ವಿಶೇಷ ಸ್ಥಾನದಲ್ಲಿ ನಿಲ್ತಾರೆ. ಸಿದ್ಧಗಂಗಾ ಶ್ರೀಗಳು ಮಾಡಿದಂಥ ಅನ್ನ ಮತ್ತು ವಿದ್ಯಾದಾನ ಜಗತ್ತಿಗೆ ಯಾವುದೇ ಮೂಲೆಯಲ್ಲಿ ನಡೆದಿಲ್ಲ. 850 ವರ್ಷಗಳ ಹಿಂದೆ ಬಸವಣ್ಣನವರು ಮಾಡಿದಂಥ ದಾಸೋಹ ಸೇವೆ ಈಗಿನ ಪರಂಪರೆಯ ಜನರಿಗೆ ಅಸಾಧ್ಯದ ಮಾತೆಂದು ಅನುಮಾನ ಹುಟ್ಟಿಸೋದುಂಟು. ಆದರೆ ಸಿದ್ಧಗಂಗಾ ಶ್ರೀಗಳು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಮತ್ತು ಇತರ ಶರಣರು ಮಾಡಿದಂಥ ದಾಸೋಹ ಕ್ರಾಂತಿ ಸತ್ಯ 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 ಅಂತೇಳಿ ನಾಡಿಗೆ ತೋರಿಸ್ಕೊಟ್ರು. ಇಲ್ಲಿ ಶಿಕ್ಷಣ ಪಡೆದಂಥವರು ಜಾತಿ, ಕುಲ, ಗೋತ್ರ ಯಾವುದನ್ನು ನೋಡದೇನೆ ವಿಶೇಷವಾಗಿ ನೊಂದು ಬೆಂದು ಕಡುಬಡತನದಿದ್ದಂಥ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ ಅವರ ಜೀವನದಲ್ಲಿ ಒಂದು ದಾರಿದೀಪ ಆದರು. ದೇಶದ ಉದ್ದಗಲಕ್ಕೆ, ಜಗತ್ತಿನ ಉದ್ದಗಲಕ್ಕೆ ಲಕ್ಷಾಂತರ ಜನ ಉನ್ನತ ಸ್ಥಾನಮಾನದಲ್ಲಿ ಇವತ್ತಿದ್ದಾರೆ ಅಂದರೆ ಪೂಜ್ಯರು ಕೊಟ್ಟಂಥ ಈ ಉನ್ನತ ಶಿಕ್ಷಣ. ತಂಡೋಪತಂಡದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾತ್ರಿ ಇಡೀ ದರ್ಶನ. ನಾಳೆ 4 ಗಂಟೆವರೆಗೂ ಇಲ್ಲಿ ದರ್ಶನದ ವ್ಯವಸ್ಥೆ ಇದೆ. 4 ಗಂಟೆ ನಂತರ ಅಂತ್ಯಕ್ರಿಯೆಗೆ ಬೇಕಾದಂಥ ಸಿದ್ಧತೆಗಳು ನಡೆಯುತ್ತೆ. ನನ್ನ ಕೈದೊಡ್ಡಿ ಭಕ್ತರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ನಾಡಿನ ಮೂಲೆ ಮೂಲೆಗಳಿಂದ ಬರುವಂಥವ್ರಿಗೆ ಭಾಳ ಶಾಂತ ರೀತಿಯಲ್ಲಿ ಬಂದು ಸಹಕರಿಸಿ ನಮ್ಮ ಲಿಂಗೈಕ
ಪೂಜ್ಯರ ದರ್ಶನವನ್ನು ಪಡಿಬೇಕು ಅಂತೇಳಿ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಬರಬೇಕು ಅಂತ ಅಪೇಕ್ಷೆ ಪಟ್ಟರು ಸಹ ಯಾಕೋ ಏನೋ ನಮ್ಮ ಸೆಕ್ಯೂರಿಟಿ ಜನ ಡೆಲ್ಲಿನಲ್ಲಿ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಒಂದು ಸಾರಿ ಪ್ರಧಾನಿಯವರು ಇಲ್ಲಿಗೆ ಬಂದರೆ ಈ ಎಲ್ಲ ವ್ಯವಸ್ಥೆಗಳು ನಿಂತೋಗುತ್ತೆ. ಗಂಟೆಗಟ್ಟಲೆ ಕಾಲ ಭಕ್ತರು ಲಕ್ಷಾಂತರ ಜನ ಕಾಯಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಲಿಂಗೈಕ ಪೂಜ್ಯರ ದರ್ಶನ ಪಡೆಯೋಕ್ಕೆ ಬರ್ತಾರೆ ಅವ್ರಿಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಸಹ ಅವರಿಗೆ ಅನುಮತಿ ಸಿಗ್ತಾ ಇಲ್ಲ. ಹೀಗಾಗಿ ಅವರು ಬರೋದು ಕಷ್ಟ ಆಗ್ಬೋದು.